ಅಂಕಲ್ ನೀವ್ಯಾಕೆ ಟೆನ್ಷನ್ ಮಾಡ್ಕೊಂತೀರಾ? ಧೈರ್ಯವಾಗಿರಿ, ನಾ ಇಲ್ವಾ ಹೇಳಿ. ಅವ್ರಷ್ಟೊತ್ತಿಗೆ ಬರ್ತಾರೆ. ಎಲ್ಲಿ ಇಳಿಸ್ಬೇಕು? ಅಪ್ಪ ಬಂದ ತಕ್ಷಣ ಸುಮ್ನೆ ಬೇರೆಯವ್ರು ಯಾಕೆ, ನಮ್ಮನೆ ಕೆಲ್ಸನ ನಾವೇ ಮಾಡ್ಕೊಡೋಣ. ಹಾಗಾದ್ರೆ ನಾ ಊರಿಗೆ ಹೊಡ್ತೀನಿ ಬಿಡಿ. ಯಾಕಪ್ಪ? ಮತ್ತಿನ್ನೇನ್ ಸರ್, ನಿಮ್ಮಗಳ ದೃಷ್ಟಿಯಲ್ಲಿ ನಾನು ಹೊರಗಿನ ಸರ್ ಮೂರನೇವನು. ಇದು ನಮ್ಮದು ಅಲ್ವ ಸರ್? ಹಾಗಾದ್ರೆ ನಾನು ನಿಮ್ಮನ್ನ ಅದ ತಾನೆ? ಹಾಗಾದ್ರೆ ನಮ್ಮನೆ ಮದುವೆ ತಾನೆ ಸರ್? ಈಗ ಹೇಳಿ ಸರ್, ನಾವು ನೀವು ಬರೋಣ, ನೀವು ವಿದ್ಯಾ ಬರೋಣ, ಇಲ್ಲ ವಿದ್ಯಾ ನಾನು ಬರೋಣ? ನಾವಿಬ್ರು ಒಂತಾನೆ ಸರ್? ನಾವಿಬ್ರು ಒಂತಾನ? ಹೇಳಿ ಸರ್, ನೀವೇ ಹೇಳಿ. ಒಂದೇ ನೀ ಹೇಳಿದ್ ಕರೆಕ್ಟ್. ಅದೇ ಸರ್. ಚಂದು ನೋಡಪ್ಪ, ಗಂಡಿನ ಕಡೆಯವ್ರಿಗೆ ಯಾವ ತರದಲ್ಲೂ ಕಮ್ಮಿ ಆಗ. ನೋ ಚಾನ್ಸ್ ಸರ್, ಎಲ್ಲ ಜಾಸ್ತಿನೇ ಆಗೋದು. ನಾನು ನೋಡ್ಕೊಳೋ ರೀತಿಯಲ್ಲಿ ಅವನು ನನ್ನ ಜೀವನ ಪರ್ಯಂತ ಮರಿ ಹಾಕಿಲ್ಲ. ನೀವ್ ನೋಡ್ತಾರೆ ಸರ್, ಫಸ್ಟ್ ಕ್ಲಾಸ್ ಆಗುತ್ತೆ. ಬರ್ಲಾ? ಬಾಯ್. ಅಬ್ಬಾ, ಒಂದು ದೊಡ್ಡ ಕೆಲಸ ಆದಾಗ ಆಯ್ತು. ಸುಮ್ಮನೆ ನೀವು ಟೆನ್ಷನ್ ನಡೀರಿ, ಪೂಜೆಗೆ ನಡೀರಿ. ಕಮೇನ್ ಬಾಯ್ಸ್, ಕಮೇನ್. ಬ್ಯೂಟಿಫುಲ್ ಇದೇ ಬ್ರದರ್, ನಿಮ್ಮವ ನಿಮಗೆ ಸ್ಪೆಷಲ್ ಆಗಿ ರೆಡಿ ಮಾಡಿರೋ ಜಾಗ. ಬೈದು ನಿಮ್ ತಂದೆ ತಾವರು ಉಳ್ಕೊಳಕ್ಕೆ ಪಕ್ಕದ ವ್ಯವಸ್ಥೆ ಮಾಡಿ. ಓಕೆ. ಯಾಕಂದ್ರೆ ರಾತ್ರಿ ನಿಮಗೆಲ್ಲ ಸ್ವಲ್ಪ ಪ್ರೈವಸಿ ಬೇಕಾಗುತ್ತೆ. ಥ್ಯಾಂಕ್ ಯು. ಒಂದ್ ವಿಸಿಲ್ ಹೊಡೆದ್ರೆ ಎಲ್ರಿಗೂ ಫಸ್ಟ್ ಕ್ಲಾಸ್ ಕಾಫಿ ಟೀ. ಎರಡನೇ ವಿಸಿಲ್ ಹೊಡೆದ್ರೆ ಬಾಂಬಾಟ್ ಊಟ ರೆಡಿ. ಮೂರನೇ ವಿಸಿಲ್ ಹೊಡೆದ್ರೆ ಏನ್ ಗುಂಡ? ಅದಕ್ಕೆ ವಿಸಿಲೇ ಬೇಡ ಬಾಸ್, ನೈಟ್ಗೆ ಎಲ್ಲ ವ್ಯವಸ್ಥೆ ಆಗಿದೆ. ಸಿ ಯು, ಬಾಯ್. ಏ ಚಂದು, ಯಾ, ನೀನು ಮದ್ವೆ ಹೆಣ್ಣಿಗೆ ಏನಾಗ್ತೀಯ ಅಂತ ಹೇಳಲೇ ಇಲ್ಲ. ಒಂದ್ ವೇಳೆ ನಾನು ಮದುವೆ ಬೇಡ ಅಂತ ನೀನು ನೋಡಿದ್ರೆ ಇಮಿಡಿಯೇಟ್ ಮದುವೆ ಹೆಣ್ಣಿಗೆ ತಾಳಿ ಕಟ್ಟೋನು. ಅರ್ಥ ಆಗ್ಲಿಲ್ವಾ? ಬಾವ ಕಣಯ್ಯ. ಒಂದ್ ನಿಮಿಷ ಹಾರ್ಟ್ ಆಫ್ ಮಾಡ್ಬಿಟ್ಟಿದ್ನಲ್ಲಪ್ಪ ಇವನು. ಕಮಾನ್ ಚಂದು ಎಲ್ಲಾದ್ರೂ ನೋಡಿದ್ಯಾ? ಚಂದ್ರನ ಚಂದ್ರ ಇಷ್ಟೊತ್ನಲ್ಲಿ ಇಲ್ಲಿ ಹಾಕಿರ್ತಾನೆ, ಅಲ್ಲಿರ್ತಾನೆ ಆಕಾಶದ ಮೇಲೆ. ಅಲ್ಲಿ ನೋಡಿ, ಚಂದ ಮಾಮ ಬಾರೋ, ಚಂಗಲಿ ಮಾಮ. ನಾನ್ ಕೇಳಿದ್ದು ಚಂದುನ, ಚಂದ್ರನಲ್ಲ. ಚಂದುನ? ಯಾವ ಚಂದು? ಚಂದುಯಿಂದ ನಿಮಗೇನಾಗಬೇಕು? ಏನಿಲ್ಲ, ಹೋಗು. ಹೋಗಿ. ನಾನು ಹೋಗ್ತೀನಿ. ನಾನು ಎಲ್ಲಿಗೆ ಹೋಗ್ಬೇಕು? ಎಮ್ಮೆ ಕಟ್ಟಿಗೆ ಹೋಗ್ಬೇಕು. ಆ ಡಂಕ ಡಕ ಡಂಕ ಬಬ್ಲು, ನಿಮ್ ಚಂದು ಮಾಮ ಎಲ್ಲಿ? ಚಂದು ಮಾಮನ ಅವರು ಪಕ್ಕದಲ್ಲಿ ಮದ್ವೆ ಗಂಡು ಉಳ್ಕೊಂಡಿರೋ ಮನೆಗೆ ಹೋದ್ರು. ಅಲ್ಲಿಗೆ ಯಾಕೆ ಹೋದ್ರು? ಮದ್ವೆ ಗಂಡ ಹತ್ರ ಇಂಪಾರ್ಟೆಂಟ್ ಕೆಲ್ಸ ಇದೆ ಅಂತ ಹೋದ್ರು. ಇಂಪಾರ್ಟೆಂಟ್ ಕೆಲ್ಸನಾ? ಗುಂಡಾಗ್ತ ಎರಡ ಕಾಡ್ತಾಳವಾ, ಸೂಪರ್ ಆಗಿರತ್ತ. ಗುಂಡಾಗ್ದಾಗ ಎರಡೇ ವಿಷಯ ಮಾತಾಡ್ಬೇಕು ಗುರುವೆ. ಒಂದು ಲವ್ ಸಕ್ಸಸ್, ಇನ್ನೊಂದು ಲವ್ ಫೇಲಿಯರ್. ಸರಿ, ಈ ಲವ್ ಅನ್ನೋದು ಒಂಥರ ಗರ್ಗಸ ಇದ್ದಂಗೆ, ಹೋಗೋ ತನಕ ಕುಯ್ತಾನೆ ಇರುತ್ತಮ್ಮ. ನಾನು ನನ್ನ ಲವರ್ ಜೊತೆ ಒಂದ್ ಇಷ್ಟು ಫ್ರೀಡಮ್ ಇದೆ ಅಂತ ಒಂದ್ ಇಷ್ಟೇ ಜಾಗ ನೋಡಕ್ಕೆ ಇಷ್ಟು ಮಾಡ್ದೆ ಗುರುವೆ. ಅದಕ್ಕೆ ಅಯ್ಯಪ್ಪ ಎಷ್ಟು ಜಗಳ ಆಗೋಯ್ತಮ್ಮ. ಬಟ್ ಐ ಸ್ಟಿಲ್ ಲವ್ ಹರ್. ಏ ಚಂದು, ಅವಳು ಯಾರು? ಅವಳ ಹೆಸರೇನು? ವಿದ್ಯಾ. ವಿದ್ಯಾ ಇದ್ದು ಬುದ್ಧಿ ಇಲ್ದೇ ಇರೋರ್ನ, ಮನಸ್ಸರಾಗಿದ್ದು ಮನಸ್ಸು ಇಲ್ದೇ ಇರೋರ್ನ, ಮನಸ್ಸಿದ್ದು ಕ್ಷಮಿಸೋ ಗುಣ ಇಲ್ದೇ ಇರೋರ್ನ ಯಾವ ಹೆಸರಲ್ಲಿ ಕರೆದ್ರೇನು ಬಿಟ್ರೇನು? ಹೋಗ್ಲಿ ಬಿಡು ಬ್ರದರ್, ಇನ್ನೊಂದು ರೌಂಡ್ ಹಾಕು. ಅಯ್ಯೋ, ಇನ್ನೊಂದ್ ರೌಂಡ್ ಬೇಡಮ್ಮ. ನನ್ ವಿಷಯ ಬಿಡು ಬ್ರದರ್. ನಮ್ಮನ್ನ ಅವಳು ದೇವದಾಸ್ ಮಾಡಾಕ್ಬಿಟ್ಲು. ನೀನು ಹುಷಾರಾಗಿರು. ನನಗೇನಾಗಿದೆ? ನಾನು ಯಾರು ಲವ್ ಮಾಡಿಲ್ಲ, ಮದುವೆ ಆದ್ರೂ ಮುಗೀತು. ಅಲ್ಲೇ ಬ್ರದರ್ ಇರೋದು ಇಂಪಾರ್ಟೆಂಟ್ ಪಾಯಿಂಟು. ತಾಳಿ ಕಟ್ಟಿದಾಕ್ಷಣಕ್ಕೆ ಇಷ್ಟ ಬಂದಂಗೆ ಮಾಡ್ಬೋದು ಅನ್ಕೊಂಬಿಟ್ಯ. ಹಾಗೆ ಇಷ್ಟ ಬಂದ್ ಕಡೆ ಮುಟ್ಗಿಟ್ ಹಾಕೋಬಿಟ್ಟ ಬ್ರದರ್. ಇಲ್ ಮುಟ್ಟು ಆ ಜಾಗ ಮಾತ್ರ ಮುಟ್ಬೇಡ ಬ್ರದರ್. ಯಾವ ಜಾಗ? ಸೊಂಟ. ಯಾಕೆ? ಯಾಕೆ ಏನು ಅಂತ ಕೇಳ್ಬೇಡ. ನೀನು ಒಳ್ಳೇದಕ್ಕೆ ಹೇಳ್ತಾ ಇದೀನಿ. ಮುಟ್ಬೇಡ ಅಂದ್ರೆ ನಾವು ಜಾಗ ಖಾಲಿ ಮಾಡೋದು ಬೆಟ್ರ್ ನಾವು. ಓಕೆ ಬ್ರದರ್ಸ್ ಅಂಡ್ ಸಿಸ್ಟರ್ಸ್, ಗುಡ್ ನೈಟ್. ನಾನು ಹೊರಡ್ತೀನಿ. ಓಕೆ ಚಂದು,
ಸೊಂಟಿ ದುಷಿ ಹಾಕು ಸಸ್ಪೆನ್ಸ್ ಆಗಿಟ್ಟಿದ್ಯಾ? ಮದುವೆ ಆಗ್ತೀಯಲ್ಲ ನಿಂಗೆ ಗೊತ್ತಾಗ ಏನು ಎಲ್ ನನ್ನ ವಿಷಯ ಎಲ್ಲ ಹೇಳಿ ನಿನ್ ಮದುವೆ ನಿಲ್ಲಿಸ್ಬಿಡ್ತೀನೋ ಅಂತ ಎದುರ್ಕೊಂಡು ಫಾಲೋ ಮಾಡ್ಕೊಂಬಂದಾಗಿತ್ತು. ಹೆದರಿಕೆನಾ? ಅಯ್ಯಯ್ಯೋ, ದಯವಿಟ್ಟು ನನ್ ಮದ್ವೆನ ಹಾಳ್ ಮಾಡ್ಬೇಡ ಅಂತ ಬೇಡ್ಕೊಳ್ಳೋ ಕ್ಯಾಟಗರಿಗೆ ಸೇರಿದವಳಲ್ಲ ಈ ವಿದ್ಯಾ. ಸೊ ಈ ಮದುವೆ ನಿಂತ್ರು ಪರವಾಗಿಲ್ಲ, ಅಂದ್ಮೇಲೆ ಈ ಮದುವೆ ಮೇಲೆ ನಿಂಗೆ ಆಕ್ಚುಲಿ ಇಂಟ್ರೆಸ್ಟ್ ಇಲ್ಲ, ಒಪ್ಕೊಂಡ್ಬಿಡು. Shut up! You shut up! Shut up. ನೋಡು, ನಾನು ಐ ಲವ್ ಯು ಅಂತ ಹೇಳಿದ್ರೆ ನೀನ್ ನನ್ನ ಪ್ರೀತಿನ ಒಪ್ಕೋತೀಯ ಅಂತ ಆತರ ಪಟ್ಬಿಟ್ಟೆ. ಪ್ರೀತಿಯಲ್ಲಿ ನೀನ್ ಮನಸ್ಸು ಮುಟ್ಬೇಕಾದವನು ಹಾಳಾದ ಕಣ್ಗಳಿಂದ ನಿನ್ ಮೈ ಮುಟ್ಬಿಟ್ಟೆ. ಐ ನೋ ಡನ್ ಅ ಮಿಸ್ಟೇಕ್. ತಪ್ಪು ಮಾಡಿದ್ದೀನಿ ನಾನು. ಕ್ಷಮಿಸು ಅಂತ ಕೇಳ್ಕೊಂಡೋ ಇಲ್ವೋ? ಇವತ್ತು ಕೇಳ್ತಾ ಇದ್ದೀನಿ, ಕೈ ಮುಗಿದು ಕೇಳ್ತಾ ಇದ್ದೀನಿ, ಕ್ಷಮಿಸ್ಬಿಡು, ಕ್ಷಮಿಸ್ಬಿಡು. ಒಂದು ವಸ್ತುನ ಇಷ್ಟಪಟ್ಟ ಮೇಲೆ ಆ ವಸ್ತುನ ಪಡಿಬೇಕು ಅನ್ನೋದು ಮನುಷ್ಯನ ಸ್ವಭಾವ ಕಣೆ. ಕಾಮನ್ ಮ್ಯಾನ್. ನಿಂದಲ್ದೇ ಇರೋ ವಸ್ತುನ ಇಷ್ಟಪಡೋದು ತಪ್ಪು. ಯಾವ್ದೇ ತಪ್ಪು? ಯಾವ್ದೇ ತಪ್ಪು? ತಪ್ಪಂತೆ ನಾವು ಗಂಡಸರು ಆತರ ಪಟ್ಟು ಅನರ್ಥಗಳನ್ನ ಮಾಡ್ಕೊಂಡ್ ಬಿಡ್ತೀವಿ. ಟೈಮ್ ಚೆನ್ನಾಗಿರಲ್ಲ. ನೀವು ಮಳ್ಳಿ ಮಳ್ಳಿ ಗೆದ್ರೆ ಆಡಕ್ ಬಂದೆ, ಸೋತ್ರೆ ನೋಡಕ್ ಬಂದೆ ಅಂತ ಸೇಫ್ ಆಗ್ಬಿಡ್ತೀರಾ. ಸೇಫ್. ನಾವಂಗಲ್ಲ ವಿದ್ಯಾ. ಕಟ್ಕೊಂಡಿರೋ ನಿನ್ ಪ್ರೀತಿನ ಸ್ವಲ್ಪ ಫ್ರೀ ಆಗ್ಬಿಟ್ಬಿಟ್ಟು ಸಂತೋಷವಾಗಿರೋದನ್ನ ಕಲ್ತ್ಕೋ. ಅದ್ ಬಿಟ್ಬಿಟ್ಟು ನಾನು ಇರೋದೇ ಹೀಗೆ, ನಾನು ಯಾವತ್ತೂ ಸೋಲದೇ ಇಲ್ಲ ಅನ್ಕೊಂಡು ಪೋಸ್ಟ್ ಕೊಡ್ಕೊಂಡು ಈ ತರ ನಿಲ್ಬೇಡ. ನೋಡು, ನನ್ ಪ್ರೀತಿ ನನ್ ಬರೀ ಕಾಡ್ತಾ ಇದೆ ಅಷ್ಟೇ. ಬಟ್ ನೀನ್ ಇದೇ ತರ ಹಠ ಮಾಡಿ ಮದುವೆ ಆದೆ ಅಂತ ಅನ್ಕೋ, ನಿನ್ನ ನರಳ್ಸಿ ನರಳ್ಸಿ ನರಳಿಸ್ತಾನೆ ಇರುತ್ತೆ. ನಿಮಗೆಲ್ಲ ಪ್ರೀತಿ ಅರ್ಥ ಗೊತ್ತಾಗಲ್ಲ ಕಣೆ, ಗೊತ್ತಾಗಲ್ಲ. ಲವ್ ಅಂಡ್ ಟೈಮ್ ಪಾಸ್ ಅನ್ಕೊಂಡ್ಬಿಟ್ಟು ಬೇಜಾರಾದಾಗೊಬ್ಳು ಸಂಸಾರಕ್ಕೊಬ್ಳು ಅಂತ ಇಟ್ಕೊಂಡು ಸಿಕ್ತಾಗೆಲ್ಲ ಹಾಯ್ ಬಾಯ್ ಸಿ ಅಂತಾರಲ್ಲ, ಅವ್ರು ಕರೆಕ್ಟ್. ನಿಮ್ಗೆ ನಮಗಾಗಿರಕ್ ಬರಲ್ಲ ವಿದ್ಯಾ. You know why? You know why? Because I love you. ಪ್ರೀತಿಸ್ತಾ ಇದ್ದೀನಿ ನಿನ್ನ. ಆ ಒಂದು ಪ್ರೀತಿ ನಂಬಿಕೆ ಮೇಲೆ ಅಲ್ಲಿಂದ ಇಲ್ಲಿವರೆಗೆ ಬಂದು ನನ್ ಮನೆ ತರ ಓಡಾಡ್ತಾ ಇದ್ದೀನಿ. ವೇಸ್ಟ್ ವೇಸ್ಟ್. ಒಂದ್ ಮಾತ್ರ ಗ್ಯಾರಂಟಿ, ನಾನು ಇಷ್ಟು ನಿನ್ನ ಹತ್ರ ಬಂದು ಕ್ಷಮಿಸು ಕ್ಷಮಿಸು ಅಂತ ಕೇಳ್ಕೊಂಡ್ಮೇಲೂ ನೀನ್ ನನ್ನ ಕ್ಷಮಿಸಿಲ್ಲ ಅಂದ್ರೆ, ನೀನು ಬದಲಾಗಿಲ್ಲ ಅಂದ್ಮೇಲೆ ನಿಂತರ ಒಂದು ಕ್ಯಾರೆಕ್ಟರ್ ಪ್ರಪಂಚದಲ್ಲೇ ಇಲ್ಲ ಕಣೆ. ಇನ್ನೊಂದು ಸಲ ನನ್ನ ಕ್ಯಾರೆಕ್ಟರ್ ಬಗ್ಗೆ ಮಾತಾಡ್ಬೇಡ. ಇದುವರೆಗೂ ನೀನು ತಪ್ಪು ಮಾಡ್ದೆ, ಕ್ಷಮಿಸು ಅಂತ ಬೇಡ್ಕೊಂಡೆ. ಈಗ ನಾನ್ ಸಿಗಲ್ಲ ಅಂತ ಗೊತ್ತಾಗಿದ್ದಕ್ಕೆ ನನ್ನ ಕ್ಯಾರೆಕ್ಟರ್ ಬಗ್ಗೆನೇ ಬ್ಯಾಡ್ ಆಗಿ ಮಾತಾಡ್ತಿದ್ಯಾ? ನಿಂದು ನಿಂದು ಚೀಪ್ ಕ್ಯಾರೆಕ್ಟರ್. ಚಂದು ನಿಂತ್ಕೋ. ಬನ್ನಿ ಅಂಕಲ್, ಒಂದ್ ನಿಮಿಷ. ಚಂದು ನಿಂತ್ಕೋ. ನಿನಗೂ ಈ ಮನೆಗೂ ಏನ್ ಸಂಬಂಧ? ನೀನ್ ಇಲ್ಲಿಗೆ ಬಂದಿರೋ ಉದ್ದೇಶ ಏನು? ನಾ ಕೇಳಿದ್ದಕ್ಕೆ ಉತ್ತರ ಕೊಡು. ಸಾರಿ ಅಂಕಲ್, ಅದೇನಾಯ್ತು ಅಂದ್ರೆ ನೀನೇನು ಹೇಳಬೇಕಾಗಿಲ್ಲ. ವಿದ್ಯಾ ನನಗೊಬ್ಬಳೇ ಮಗಳು. ಅವಳು ಮದುವೆನ ಹೀಗ್ ಮಾಡ್ಬೇಕು ಹಾಗ್ ಮಾಡ್ಬೇಕು ಅಂತ ಏನೇನೋ ಕನಸು ಕಂಡಿದ್ದೆ. ಮದುವೆ ನೋಡಿದವರೆಲ್ಲ ನನ್ನ ಹೊಗಳಬೇಕು ಅನ್ನೋ ಆಸೆ ಇಟ್ಕೊಂಡಿದ್ದೆ. ಆ ನನ್ನ ಆಸೆಗೆ ನೀನು ಕಲ್ಲು ಹಾಕ್ಬಿಟ್ಟೆ. ನಿನಗೆಷ್ಟು ಧೈರ್ಯ ಇರಬೇಕು? ಎಲ್ಲ ಕೆಲಸನೂ ನೀನೇ ಮಾಡಿ ಈ ಮದುವೆಯಲ್ಲಿ ನಾನು ಯಾರು ಅಂತ ಯಾರಿಗೂ ಗೊತ್ತಾಗದೇ ಇರೋ ಹಾಗೆ ಮಾಡ್ಬಿಟ್ಟಿಯಲ್ಲಪ್ಪ. ಅಷ್ಟೇನಾ? ನಾನೇನೋ ನೀವು ಕೇಳಿದ್ ನೋಡಿ ಅದು. ಮತ್ತಿನ್ನೇನಯ್ಯ,
ಹುಡುಗರನ್ ಕೇಳಿದ್ರೆ ಚಂದು ಇದಾನೆ ಡೋಂಟ್ ವರಿ. ಅಡಿಗೆವನ್ ಕೇಳಿದ್ರೆ ಚಂದು, ಚಪ್ಪರದವನ್ ಕೇಳಿದ್ರೆ ಚಂದು, ವಾಲಕದವನ್ ಕೇಳಿದ್ರೆ ಚಂದು. ಈ ಚಂದು ಅನ್ನೋ ಹೆಸರು ಮುಂದೆ ನನ್ನ ಹೆಸರೇ ಮುಚ್ಚೋಗಿದೆ.